ಮಗ, ಏನ್ ಮಗ? ಎಲ್ಲಿಗೆ ಹೋಗ್ತಿದ್ಯಾ? ಪಾರ್ಕ್ಗೆ ಹೋಗ್ತಾ ಇದ್ದೀನಿ. ಆ ಪಾರ್ಕ್ಗ? ಯಾಕೆ? ಲೈ, ಪಾರ್ಕ್ಗೆ ಯಾಕೋ ಹೋಗ್ತಾರೆ? ವಾಕಿಂಗ್ ಮಾಡಕ್ ಹೋಗ್ತಾ ಇದ್ದೀನಿ. ಓ ಹೌದಾ. ಆ, ಮಗ, ನಾನು ಯಾವತ್ತೂ ನೀನು ಇಷ್ಟೊಂದು ಟೈಮ್ನ ಫಾಲೋ ಮಾಡೋದು ನೋಡೇ ಇಲ್ವಲ್ಲ. ಕಳೆದ 1 ತಿಂಗಳಿಂದ ನೀನು ತುಂಬ ಟೈಮ್ ಫಾಲೋ ಮಾಡ್ತಿರೋದು ನೋಡ್ತಿದ್ರೆ ನನಗೇನೋ ಮಿಸ್ ಹೊಡಿತಾ ಇದೆ. ನಿಜ ಹೇಳು, ಪಾರ್ಕಿಗೆ ಯಾಕೆ ಹೋಗ್ತಿದ್ಯಾ? ಏನ್ ಮಗ ನೀನು ಯಾವಾಗ್ಲೂ ಅನುಮಾನ ಪಡ್ತೀಯ? ಯಾವಾಗ್ಲೂ ಒಂದೇ ತರ ಇರಕ್ಕಾಗತ್ತಾ? ಫಿಟ್ನೆಸ್ ಮೇಂಟೈನ್ ಮಾಡ್ತಿದ್ದೀನಿ ಕಣ, ಅದಕ್ಕೆ ವಾಕಿಂಗ್ ಹೋಗ್ತಾ ಇದ್ದೀನಿ. ಓ ಬರ್ಲಾ? ಸರಿ ಮಗ, ಹೋಗ್ಬಾ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಮಗ ನಿನ್ಕೋ. ಪಾರ್ಕ್ಗೆ ಯಾರಾದ್ರೂ ಇಷ್ಟೊಂದು ರೆಡಿ ಆಗ್ಬಿಟ್ಟು ಹೋಗ್ತಾರ? ಲೇ, ನಿಜ ಹೇಳು, ಪಾರ್ಕ್ಗೆ ಯಾಕೆ ಹೋಗ್ತಿದ್ದೆ ಹೇಳು, ಇಲ್ಲ ಅಂದ್ರೆ ನನ್ನ ಮಗನ ಹೊಡೆದಾಕ್ಬಿಡ್ತೀನಿ. ಹೇಳು. ಅದು ಮಗ, ಪಾರ್ಕ್ಗೆ ಕಲರ್ಫುಲ್ ಹುಡುಗಿರು ಕಲರ್ಫುಲ್ ಡ್ರೆಸ್ ಹಾಕೊಂಡ್ಬರ್ತಾರಲ್ಲ, ಅವ್ರನ್ನ ನೋಡಕ್ ಹೋಗ್ತಿದ್ದೀನಿ, ಕಣ್ ತಪ್ಪು ಮಾಡ್ಕೊಳಕ್ಕೆ. ಲೇ, ಏನೋ ಹೇಳ್ತಾ ಇದೀಯಾ? ಮದುವೆ ಆಗಿದೆ ಕಣೋ ನಿಂಗೆ, ಹೆಂಡತಿ ನೋಡಿದ್ರೆ ಅಷ್ಟೇ ನಿನ್ ಕತೆ. ಏಯ್, ಏನೋ ಏನೋ ಹೆಂಡತಿ ಅಂತ ಎದುರಿಸ್ತೀಯಾ? ಹೆಂಡತಿಗೆ ಭಯ ಪಟ್ಕೊಂಡ್ಬಿಡ್ಬೇಕಾ? ನಿನ್ನಂಗೆ ಹೆಂಡತಿಗೆ ಭಯ ಪಡೋನಲ್ಲ ನಾನು. ಜೀವನ ಪೂರ್ತಿ ಹಿಂಗೆ ಹೆಂಡತಿಗೆ ಭಯ ಪಟ್ಕೊಂಡೇ ಇರು, ನನ್ಗೇನಾಗ್ಬೇಕು? ನೋಡು ಮಗ, ಒಂದು ಮಾತು ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊ. ಜೀವನದಲ್ಲಿ ಯಾವತ್ತು ಹೆಂಡತಿಗೆ ಭಯ ಪಡೋರ್ನ ಗಂಡ್ಸು ಅಂತ ಲೇ ಮಗ, ನೀನ್ ಹೆಂಡತಿ ಕಣೋ. ಗಂಡ್ಸು ಅಂತ ಕರೀತಾರೆ, ಹೆಂಡತಿಗೆ ಭಯ ಪಡೋರ್ನ ಗಂಡ್ಸು ಅಂತಾರೆ. ಪ್ಲೇಟೇ ಚೇಂಜ್ ಮಾಡ್ಬಿಟ್ನಲ್ಲ. ಹೆಂಡತಿಗೆ ಭಯ ಪಡದೇ ಇರೋರು ನಿನ್ ತರ ಇರ್ತಾರೆ.